ಸಿಂಹ ರಾಶಿಯವರಿಗೆ ಫೆಬ್ರವರಿ 2026 ಒಂದು ಆಂತರಿಕ ಪರಿವರ್ತನೆಯ ತಿಂಗಳು. ಸಾಮಾನ್ಯವಾಗಿ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಸ್ಪಷ್ಟ ನಿರ್ಧಾರಗಳಿಗೆ ಹೆಸರಾದ ನೀವು ಈ ತಿಂಗಳಲ್ಲಿ ನಿಮ್ಮದೇ ಚಿಂತನೆಗಳನ್ನು ಮರುಪರಿಶೀಲಿಸುವ ಸ್ಥಿತಿಗೆ ಬರುತ್ತೀರಿ. ಜೀವನದ ಕೆಲವು ಸಂದರ್ಭಗಳು ನಿಮ್ಮ ಕೈಯಲ್ಲಿ ಇಲ್ಲದಂತೆ ಅನಿಸಬಹುದು. ಇದರಿಂದ ಅಸಹನೆ ಅಥವಾ ಮೌನ ಮೂಡಬಹುದು. ಆದರೆ ಇದು ನಿಮ್ಮ ಶಕ್ತಿಯ ಕುಸಿತವಲ್ಲ, ಬದಲಾಗಿ ನಿಮ್ಮೊಳಗಿನ ಅರಿವಿನ ಬೆಳವಣಿಗೆ. ಈ ಸಮಯದಲ್ಲಿ ಜೀವನ ನಿಮಗೆ ಹೊರಗಿನ ಗೆಲುವಿಗಿಂತ ಒಳಗಿನ ಸಮತೋಲನ ಮುಖ್ಯವೆಂದು ತಿಳಿಸುತ್ತದೆ. ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಪ್ರಭಾವದಿಂದ ನಿಮ್ಮ ಅಹಂಕಾರ ಮತ್ತು ಆತ್ಮಗೌರವ ಪರೀಕ್ಷೆಗೆ ಒಳಗಾಗುತ್ತದೆ. ನೀವು ಸರಿಯೆಂದು ನಂಬಿದ ವಿಷಯಗಳಲ್ಲಿ ವಿರೋಧ ಎದುರಾಗಬಹುದು. ಇದರಿಂದ ನೀವು ಪ್ರತಿಕ್ರಿಯಿಸುವುದಕ್ಕಿಂತ ಗಮನಿಸುವುದನ್ನು ಹೆಚ್ಚು ಕಲಿಯುತ್ತೀರಿ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ ಎಂಬ ಸತ್ಯ ನಿಮಗೆ ತಿಳಿಯುತ್ತದೆ. ನಿಮ್ಮ ಮಾತುಗಳಿಗಿಂತ ನಿಮ್ಮ ನಡೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ನೀವು ಹಿಂದೆಂದಿಗಿಂತ ಹೆಚ್ಚು ಸಂಯಮದಿಂದ ವರ್ತಿಸಲು ಆರಂಭಿಸುತ್ತೀರಿ. ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಎರಡು ಅಂಚುಗಳ ನಡುವೆ ಸಾಗುತ್ತದೆ. ಒಂದು ಕಡೆ ಎಲ್ಲವನ್ನೂ ನಿಮ್ಮ ನಿಯಂತ್ರಣದಲ್ಲಿ ಇಡಬೇಕು ಎಂಬ ಆಸೆ, ಮತ್ತೊಂದು ಕಡೆ ಎಲ್ಲವನ್ನೂ ಬಿಟ್ಟು ಶಾಂತಿಯಾಗಿರಬೇಕು ಎಂಬ ಭಾವನೆ. ಈ ಒಳಗಿನ ಸಂಘರ್ಷವೇ ನಿಮ್ಮನ್ನು ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ. ಹಳೆಯ ಘಟನೆಗಳು, ಹಳೆಯ ನಿರ್ಧಾರಗಳು ಮತ್ತೆ ಮನಸ್ಸಿಗೆ ಬರುವ ಸಾಧ್ಯತೆ ಇದೆ. ಆದರೆ ಇದು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬದಲಾಗಿ ಮುಂದಿನ ಹಂತಕ್ಕೆ ತಯಾರಿಸಲು. ಸಿಂಹ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಶಕ್ತಿಯಿಂದ ದಾರಿ ತೋರಿಸುವವರು. ಆದರೆ ಫೆಬ್ರವರಿ 2026ರಲ್ಲಿ ನೀವು ಕಲಿಯುವ ಮಹತ್ವದ ಪಾಠವೆಂದರೆ, ಎಲ್ಲವನ್ನೂ ನಿಯಂತ್ರಿಸುವುದೇ ಶಕ್ತಿ ಅಲ್ಲ. ಕೆಲವೊಮ್ಮೆ ಪರಿಸ್ಥಿತಿಯನ್ನು ನಂಬಿ ಬಿಡುವುದು ಶಕ್ತಿ. ನೀವು ಇತರರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತೀರಿ. ಇದರಿಂದ ನಿಮ್ಮ ನಾಯಕತ್ವಕ್ಕೆ ಹೊಸ ಅರ್ಥ ಸಿಗುತ್ತದೆ. ಈಗ ನೀವು ಕೇವಲ ಮುಂದೆ ನಿಲ್ಲುವ ನಾಯಕನಲ್ಲ, ಒಳಗೆ ಅರಿವು ಹೊಂದಿದ ಮಾರ್ಗದರ್ಶಿಯಾಗುತ್ತೀರಿ. ಈ ತಿಂಗಳು ನಿಮ್ಮ ವೈಯಕ್ತಿಕ ಬೆಳವಣಿಗೆ ನಿಧಾನವಾಗಿದ್ದರೂ ಆಳವಾಗಿರುತ್ತದೆ. ಹೊರಗೆ ದೊಡ್ಡ ಬದಲಾವಣೆ ಕಾಣಿಸದಿದ್ದರೂ ಒಳಗೆ ದೊಡ್ಡ ರೂಪಾಂತರ ನಡೆಯುತ್ತದೆ. ನಿಮ್ಮ ಆದ್ಯತೆಗಳು ಬದಲಾಗುತ್ತವೆ. ನೀವು ಯಾವುದು ನಿಜವಾಗಿಯೂ ಮುಖ್ಯ, ಯಾವುದು ತಾತ್ಕಾಲಿಕ ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಫೆಬ್ರವರಿ 2026ರಲ್ಲಿ ಸಿಂಹ ರಾಶಿಯವರ ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ ನಿಧಾನ ಆದರೆ ಮಹತ್ವದ ಬೆಳವಣಿಗೆ ಕಂಡುಬರುತ್ತದೆ. ನೀವು ಮಾಡಿದ ಕೆಲಸಗಳು ತಕ್ಷಣ ದೊಡ್ಡ ಪ್ರಶಂಸೆಗೆ ಪಾತ್ರವಾಗದಿದ್ದರೂ ನಿಮ್ಮ ಮೇಲೆ ಮೇಲಧಿಕಾರಿಗಳ ಗಮನ ಇರುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗುಪ್ತವಾಗಿ ಅಳೆಯಲಾಗುತ್ತದೆ. ಕೆಲವೊಮ್ಮೆ ನಿಮಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗಲಿಲ್ಲ ಎಂಬ ಭಾವನೆ ಬರಬಹುದು. ಆದರೆ ಇದು ತಾತ್ಕಾಲಿಕ. ನೀವು ತೋರಿಸುವ ಶಾಂತಿ ಮತ್ತು ಸಂಯಮ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವಾಗಿ ಮರಳುತ್ತದೆ. ಕೆಲಸದ ಜಾಗದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ವಿರೋಧ ವ್ಯಕ್ತವಾಗುವ ಸಾಧ್ಯತೆಯಿದೆ. ನೀವು ಸಹಜವಾಗಿ ನಿಮ್ಮ ಮಾತುಗಳನ್ನು ನೇರವಾಗಿ ಹೇಳುವ ವ್ಯಕ್ತಿ. ಆದರೆ ಈ ತಿಂಗಳಲ್ಲಿ ಹೆಚ್ಚು ಮಾತನಾಡುವುದಕ್ಕಿಂತ ಸೂಕ್ತ ಸಮಯ ಕಾಯುವುದು ಒಳಿತು. ನಿಮ್ಮ ಒಂದು ಮಾತು ದೊಡ್ಡ ಪರಿಣಾಮ ತರಬಹುದು. ಆದ್ದರಿಂದ ಸಂವಹನದಲ್ಲಿ ಜಾಗೃತಿ ಅಗತ್ಯ. ತಂಡದೊಳಗಿನ ರಾಜಕೀಯ ಅಥವಾ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳಿಂದ ದೂರವಿರುವುದು ಉತ್ತಮ. ಕೆಲವರು ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸಬಹುದು. ಹೊಸ ಅವಕಾಶಗಳ ಸೂಚನೆ ಕಾಣಿಸಬಹುದು. ಆದರೆ ಫೆಬ್ರವರಿಯಲ್ಲೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಮಾರ್ಚ್ ತಿಂಗಳ ಆರಂಭದಲ್ಲಿ ವಿಷಯಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ತಾತ್ಕಾಲಿಕ ಅಸಮಾಧಾನದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಸಹನೆ ಮತ್ತು ದೂರದ ದೃಷ್ಟಿಕೋನ ಈ ತಿಂಗಳಲ್ಲಿ ನಿಮ್ಮ ಶಕ್ತಿಯಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಫೆಬ್ರವರಿ 2026 ಸಮತೋಲನದ ತಿಂಗಳು. ಹಣದ ಆಗಮನ ಇರುತ್ತದೆ, ಆದರೆ ಅದಕ್ಕೆ ಅನುಗುಣವಾಗಿ ವೆಚ್ಚವೂ ಹೆಚ್ಚಾಗಬಹುದು. ಕುಟುಂಬ, ಮನೆ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಎದುರಾಗುವ ಸಾಧ್ಯತೆಯಿದೆ. ಉಳಿಕೆ ಮಾಡುವ ಆಸೆ ಇದ್ದರೂ ಅದು ನಿರೀಕ್ಷೆಯಷ್ಟು ಆಗದೇ ಇರಬಹುದು. ಆದರೂ ಹಣದ ಕೊರತೆ ಎಂಬ ಭಾವನೆ ಇರುವುದಿಲ್ಲ. ನೀವು ಹಣದ ಮೌಲ್ಯವನ್ನು ಹೆಚ್ಚು ಅರಿಯಲು ಆರಂಭಿಸುತ್ತೀರಿ. ಹೂಡಿಕೆ ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಸ್ನೇಹಿತರು ಅಥವಾ ಪರಿಚಿತರಿಂದ ಬರುವ ಸಲಹೆಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಬೇಡಿ. ದಾಖಲೆಗಳು, ನಿಯಮಗಳು ಮತ್ತು ದೀರ್ಘಕಾಲದ ಲಾಭ ನಷ್ಟಗಳನ್ನು ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಈ ತಿಂಗಳಲ್ಲಿ ಅಪಾಯದ ಹೂಡಿಕೆಗಳಿಂದ ದೂರವಿರುವುದು ಉತ್ತಮ. ವೃತ್ತಿಜೀವನದ ಜೊತೆಗೆ ನಿಮ್ಮ ಆತ್ಮಗೌರವಕ್ಕೂ ಈ ತಿಂಗಳಲ್ಲಿ ಸಣ್ಣ ಪರೀಕ್ಷೆಗಳು ಬರುತ್ತವೆ. ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಸುವ ಪ್ರವೃತ್ತಿ ಹೆಚ್ಚಾಗಬಹುದು. ಆದರೆ ಇದು ನಿಮ್ಮ ನಿಜವಾದ ಶಕ್ತಿಯನ್ನು ಮರೆಮಾಡುತ್ತದೆ. ನೀವು ನಿಮ್ಮದೇ ವೇಗದಲ್ಲಿ ಸಾಗುತ್ತಿದ್ದೀರಿ ಎಂಬುದನ್ನು ಮನನ ಮಾಡಿಕೊಂಡರೆ ಮಾನಸಿಕ ಶಾಂತಿ ಹೆಚ್ಚುತ್ತದೆ. ಫೆಬ್ರವರಿ 2026 ನಿಮ್ಮನ್ನು ತಾತ್ಕಾಲಿಕ ಫಲಕ್ಕಿಂತ ದೀರ್ಘಕಾಲದ ಭದ್ರತೆಯ ಕಡೆಗೆ ನಡೆಸುವ ತಿಂಗಳು. ನೀವು ಸಾಮಾನ್ಯವಾಗಿ ನಿಮ್ಮ ಭಾವನೆಗಳನ್ನು ಗಟ್ಟಿಯಾಗಿ ವ್ಯಕ್ತಪಡಿಸುವ ಸ್ವಭಾವ ಹೊಂದಿದ್ದರೂ ಈ ತಿಂಗಳಲ್ಲಿ ಮೌನವೇ ಹೆಚ್ಚು ಮಾತನಾಡುತ್ತದೆ. ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯಿಂದ ನಿರೀಕ್ಷಿಸುವ ವಿಷಯಗಳು ಸ್ಪಷ್ಟವಾಗುತ್ತವೆ. ಮಾತಿಲ್ಲದೇ ಇದ್ದ ವಿಷಯಗಳು ಈಗ ಹೊರಬರಬಹುದು. ಇದು ಕೆಲವೊಮ್ಮೆ ಒತ್ತಡ ಉಂಟುಮಾಡಿದರೂ
ದೀರ್ಘಕಾಲದ ದೃಷ್ಟಿಯಿಂದ ಸಂಬಂಧವನ್ನು ಗಟ್ಟಿಗೊಳಿಸುವ ಅವಕಾಶವನ್ನೇ ಕೊಡುತ್ತದೆ. ಸಂಬಂಧದಲ್ಲಿರುವವರಿಗೆ ತಮ್ಮ ಅಹಂಕಾರವನ್ನು ಸ್ವಲ್ಪ ಬದಿಗೆ ಇಡುವ ಅಗತ್ಯ ಬರುತ್ತದೆ. ನೀವು ಸರಿಯೆಂದು ಭಾವಿಸುವುದಕ್ಕಿಂತ ನಿಮ್ಮ ಸಂಗಾತಿಗೆ ಹೇಗೆ ಅನಿಸುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಸಣ್ಣ ವಿಷಯಗಳು ದೊಡ್ಡ ವಿಷಯಗಳಾಗಿ ಬೆಳೆಯದಂತೆ ನೋಡಿಕೊಳ್ಳಬೇಕು. ಸಂಭಾಷಣೆ ಸ್ಪಷ್ಟವಾಗಿದ್ದರೆ ಈ ತಿಂಗಳು ಸಂಬಂಧಕ್ಕೆ ಹೊಸ ಆಳ ಮತ್ತು ನಂಬಿಕೆಯನ್ನು ತರುತ್ತದೆ. ಕೆಲವೊಮ್ಮೆ ಹಳೆಯ ವಿಷಯಗಳ ಬಗ್ಗೆ ಮಾತುಕತೆ ನಡೆಯಬಹುದು, ಆದರೆ ಅದನ್ನು ಆರೋಪವಾಗಿ ಅಲ್ಲ, ಪರಿಹಾರದ ದಾರಿಯಾಗಿ ಬಳಸಿದರೆ ಶಾಂತಿ ಸಿಗುತ್ತದೆ. ಸಿಂಗಲ್ ಸಿಂಹ ರಾಶಿಯವರಿಗೆ ಫೆಬ್ರವರಿ 2026 ಒಂದು ವಿಶೇಷ ತಿಂಗಳು ಆಗಬಹುದು. ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿ ಮೊದಲ ನೋಟದಲ್ಲೇ ಗಾಢ ಪ್ರಭಾವ ಬೀರುವವನು ಆಗಿರಬಹುದು. ಈ ಸಂಬಂಧ ತಕ್ಷಣ ಪ್ರೇಮವಾಗಿ ರೂಪುಗೊಳ್ಳದೇ ಇರಬಹುದು, ಆದರೆ ಆ ವ್ಯಕ್ತಿಯ ಮಾತುಗಳು ಅಥವಾ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತವೆ. ಇದು ನಿಮ್ಮ ಭಾವನಾತ್ಮಕ ಜೀವನದಲ್ಲಿ ಹೊಸ ದೃಷ್ಟಿಕೋನ ತರುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ಈ ತಿಂಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹಿರಿಯರ ಆರೋಗ್ಯ ಅಥವಾ ಮನೆಯ ನಿರ್ಧಾರಗಳಲ್ಲಿ ನಿಮ್ಮ ಪಾತ್ರ ಮಹತ್ವ ಪಡೆಯುತ್ತದೆ. ಕೆಲವೊಮ್ಮೆ ಕುಟುಂಬದ ನಿರೀಕ್ಷೆಗಳು ನಿಮ್ಮ ಮೇಲೆ ಒತ್ತಡ ತರುತ್ತವೆ, ಆದರೆ ನಿಮ್ಮ ಶಾಂತ ಸ್ವಭಾವ ಮತ್ತು ತಾಳ್ಮೆ ಈ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ಮಾನಸಿಕವಾಗಿ ಫೆಬ್ರವರಿ 2026 ಸಿಂಹ ರಾಶಿಯವರಿಗೆ ಸ್ವಲ್ಪ ಭಾರವಾಗಬಹುದು. ನೀವು ಹೆಚ್ಚು ಯೋಚಿಸುವಿರಿ ಮತ್ತು ಕೆಲವೊಮ್ಮೆ ನಿಮ್ಮನ್ನು ನೀವು ಪ್ರಶ್ನಿಸುವಿರಿ. ಇದು ಆತ್ಮವಿಶ್ವಾಸ ಕಡಿಮೆಯಾದಂತೆ ಅನಿಸಬಹುದು, ಆದರೆ ವಾಸ್ತವದಲ್ಲಿ ಇದು ನಿಮ್ಮ ಒಳಗಿನ ಬೆಳವಣಿಗೆಯ ಸಂಕೇತ. ಏಕಾಂತ ಬೇಕೆನ್ನಿಸುವ ಕ್ಷಣಗಳು ಬರುತ್ತವೆ. ಈ ಸಮಯದಲ್ಲಿ ನಿಮ್ಮನ್ನು ನೀವು ಒತ್ತಡಕ್ಕೆ ಒಳಪಡಿಸಿಕೊಳ್ಳದೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಅಗತ್ಯ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳಲ್ಲಿ ಶಕ್ತಿ ಏರುಪೇರು ಆಗಬಹುದು. ಒತ್ತಡದಿಂದ ತಲೆನೋವು, ನಿದ್ರೆ ಸಮಸ್ಯೆ ಅಥವಾ ದೇಹದ ಆಯಾಸ ಕಾಣಿಸಬಹುದು. ಸಮಯಕ್ಕೆ ಊಟ, ಸರಿಯಾದ ವಿಶ್ರಾಂತಿ ಮತ್ತು ನೀರು ಹೆಚ್ಚು ಕುಡಿಯುವುದು ಬಹಳ ಮುಖ್ಯ. ದೈಹಿಕ ಆರೋಗ್ಯಕ್ಕಿಂತಲೂ ಮಾನಸಿಕ ಸಮತೋಲನಕ್ಕೆ ಹೆಚ್ಚು ಗಮನ ಕೊಟ್ಟರೆ ದೇಹವು ಸಹಜವಾಗಿ ಚೇತರಿಸಿಕೊಳ್ಳುತ್ತದೆ. ಬಲಿಷ್ಠರಾಗಿರುವುದು ಎಂದರೆ ಯಾವಾಗಲೂ ಗಟ್ಟಿಯಾಗಿ ನಿಲ್ಲುವುದಲ್ಲ, ಕೆಲವೊಮ್ಮೆ ಮೃದುವಾಗಿರುವುದು ಬಲವೇ. ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಜೀವನದಲ್ಲಿ ಈ ಅರಿವು ನಿಮ್ಮನ್ನು ಇನ್ನಷ್ಟು ಪ್ರೌಢ ಮತ್ತು ಸಮತೋಲನ ಹೊಂದಿದ ವ್ಯಕ್ತಿಯಾಗಿ ರೂಪಿಸುತ್ತದೆ. ಫೆಬ್ರವರಿ 2026 ಅಂತಿಮ ದಿನಗಳಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಸ್ಪಷ್ಟತೆ ಮೂಡಲು ಆರಂಭವಾಗುತ್ತದೆ. ತಿಂಗಳ ಆರಂಭದಲ್ಲಿ ಕಂಡ ಗೊಂದಲಗಳು ಮತ್ತು ಅನುಮಾನಗಳು ಈಗ ಅರ್ಥವಾಗುವ ಹಂತಕ್ಕೆ ಬರುತ್ತವೆ. ನೀವು ಅನುಭವಿಸಿದ ಒತ್ತಡ ಮತ್ತು ಮೌನದ ಕ್ಷಣಗಳು ವ್ಯರ್ಥವಾಗಿಲ್ಲ ಎಂಬುದು ತಿಳಿಯುತ್ತದೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರ ಶಕ್ತಿ ಹೆಚ್ಚು ಸ್ಥಿರವಾಗುತ್ತದೆ. ತಾತ್ಕಾಲಿಕ ಭಾವನೆಗಳ ಬದಲು ದೀರ್ಘಕಾಲದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಯೋಚಿಸಲು ನೀವು ಕಲಿತಿರುತ್ತೀರಿ. ಭವಿಷ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಒಂದು ಹೊಸ ನೆಲೆಯನ್ನು ಸಿದ್ಧಗೊಳಿಸುತ್ತದೆ. ಮಾರ್ಚ್ ಮತ್ತು ಮುಂದಿನ ತಿಂಗಳಲ್ಲಿ ವೃತ್ತಿ ಹಾಗೂ ಸಂಬಂಧಗಳಲ್ಲಿ ಚಲನೆ ಹೆಚ್ಚಾಗಲಿದೆ ಎಂಬ ಸೂಚನೆಗಳು ಕಾಣಿಸುತ್ತವೆ. ಈಗ ನೀವು ಆತುರಪಡದೆ ಕಾದಿರುವುದರಿಂದ ಮುಂದಿನ ಅವಕಾಶಗಳನ್ನು ಹೆಚ್ಚು ಸ್ಪಷ್ಟವಾಗಿ ಗುರುತಿಸುವ ಶಕ್ತಿ ನಿಮ್ಮಲ್ಲಿ ಬರುತ್ತದೆ. ಫೆಬ್ರವರಿ ಕೊನೆಯಲ್ಲಿ ಕೆಲವೊಂದು ಮಾತುಕತೆಗಳು ಅಥವಾ ನಿರ್ಧಾರಗಳು ನಡೆಯಬಹುದು. ಅವು ನಿಮ್ಮ ಮುಂದಿನ ದಾರಿಯನ್ನು ನಿರ್ಧರಿಸುವ ಮಹತ್ವವನ್ನು ಹೊಂದಿರುತ್ತವೆ. ಈ ತಿಂಗಳು ನಿಮಗೆ ಎಚ್ಚರಿಕೆ ನೀಡುವ ವಿಷಯವೆಂದರೆ ಅತಿಯಾದ ನಿರೀಕ್ಷೆ. ನೀವು ಇತರರಿಂದ ಹೆಚ್ಚು ನಿರೀಕ್ಷಿಸಿದಷ್ಟು ನಿರಾಸೆಯ ಸಾಧ್ಯತೆ ಹೆಚ್ಚಾಗುತ್ತದೆ. ನಿಮ್ಮ ಶ್ರಮ ಮತ್ತು ಸತ್ಯತೆಯ ಮೇಲೆ ನೀವು ನಂಬಿಕೆ ಇಟ್ಟರೆ ಸಾಕು. ಫಲವು ತಡವಾದರೂ ಅದು ಸ್ಥಿರವಾಗಿರುತ್ತದೆ. ಇತರರ ಮಾನ್ಯತೆಯಿಗಾಗಿ ನಿಮ್ಮ ಮೌಲ್ಯಗಳನ್ನು ಬದಲಾಯಿಸುವ ಅಗತ್ಯವಿಲ್ಲ ಎಂಬ ಸತ್ಯ ಈ ತಿಂಗಳು ನಿಮಗೆ ಮತ್ತೊಮ್ಮೆ ತಿಳಿಯುತ್ತದೆ. ಆಧ್ಯಾತ್ಮಿಕವಾಗಿ ಫೆಬ್ರವರಿ 2026 ನಿಮಗೆ ಶಾಂತಿಯತ್ತ ಒಯ್ಯುವ ದಾರಿಯನ್ನು ತೋರಿಸುತ್ತದೆ. ನೀವು ದೇವರು, ಧ್ಯಾನ ಅಥವಾ ಮೌನದ ಮೂಲಕ ನಿಮ್ಮೊಳಗೆ ನೆಮ್ಮದಿ ಹುಡುಕುವಿರಿ. ದೊಡ್ಡ ಬದಲಾವಣೆಗಳು ಹೊರಗೆ ಕಾಣಿಸದಿದ್ದರೂ ಒಳಗೆ ನಡೆಯುವ ಪರಿವರ್ತನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಮತ್ತು ವಿನಯವನ್ನು ಬೆಳೆಸುತ್ತದೆ. ಫೆಬ್ರವರಿ ತಿಂಗಳ ಅಂತಿಮ ಸಂದೇಶ ಸಿಂಹ ರಾಶಿಯವರಿಗೆ ಸ್ಪಷ್ಟವಾಗಿದೆ. ನೀವು ನಾಯಕತ್ವ ಹೊಂದಿದ್ದೀರಾ, ಆದರೆ ಈ ತಿಂಗಳಲ್ಲಿ ನೀವು ಕಲಿತ ನಾಯಕತ್ವ ಶಬ್ದದ ಮೂಲಕ ಅಲ್ಲ, ಉದಾಹರಣೆಯ ಮೂಲಕ. ನಿಮ್ಮ ಶಾಂತಿ, ಸಹನೆ ಮತ್ತು ಒಳಗಿನ ಬಲವೇ ನಿಮ್ಮ ನಿಜವಾದ ಗುರುತು ಆಗುತ್ತದೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ನೀವು ಎಲ್ಲವನ್ನೂ ತಕ್ಷಣ ಗೆಲ್ಲಬೇಕೆಂದಿಲ್ಲ. ಕೆಲವೊಮ್ಮೆ ಕಾಯುವುದು, ಅರ್ಥಮಾಡಿಕೊಳ್ಳುವುದು ಮತ್ತು ನಂಬುವುದು ಕೂಡ ವಿಜಯವೇ. ಫೆಬ್ರವರಿ 2026 ನಿಮ್ಮನ್ನು ಹೊಸ ವ್ಯಕ್ತಿಯಾಗಿಸುವುದಿಲ್ಲ, ಆದರೆ ನಿಮ್ಮೊಳಗಿನ ನಿಜವಾದ ಸಿಂಹನನ್ನು ಮೃದುವಾಗಿ ಹೊರತರುತ್ತದೆ. ಈ ಅರಿವು ನಿಮ್ಮ ಮುಂದಿನ ಪ್ರಯಾಣಕ್ಕೆ ದಾರಿದೀಪವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.